ಗ್ಯಾಸ್ ಪೂರೈಕೆ ಯಥಾಸ್ಥಿತಿಗೆ ಬರಲು ಇನ್ನೂ 5 ವರ್ಷ ಕಾಯಬೇಕಂತೆ. ಕತಾರ್ನಿಂದ ಭಾರತಕ್ಕೆ ಬರುವ ಗ್ಯಾಸ್ ಸುಸ್ಥಿತಿಗೆ ಬರೋದಕ್ಕೆ 5 ವರ್ಷ ಬೇಕು. ಭಾರತ ವಾರ್ಷಿಕ 7.5 ಮಿಲಿಯನ್ ಟನ್ LNG ಕತಾರ್ನಿಂದ ಆಮದಾನ ಮಾಡಿಕೊಳ್ಳುತ್ತೆ. ಇದೇ LNG ಮೇಲೆ ನಿಂತಿರೋದು ರಸಗೊಬ್ಬರ, CNG, ಕರೆಂಟ್ ಉತ್ಪಾದನೆ. ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆ ಆಗೋದು ಫಿಕ್ಸ್. ಜನರಿಗೆ ಸಂಕಷ್ಟ ಖಾತ್ರಿ. ಗ್ಯಾಸ್ ಪೂರೈಕೆ ಯಥಾಸ್ಥಿತಿಗೆ ಬರಬೇಕು ಅಂದರೆ 5 ವರ್ಷ ಕಾಯಲೇಬೇಕು. ಗ್ಯಾಸ್ ಪೂರೈಕೆ ಯಥಾಸ್ಥಿತಿಗೆ ಬರಲು ಇನ್ನೂ 5 ವರ್ಷ ಕಾಯಬೇಕಂತೆ. ಕತಾರ್ನಿಂದ ಭಾರತಕ್ಕೆ ಬರುವ ಗ್ಯಾಸ್ ಸುಸ್ಥಿತಿಗೆ ಬರೋದಕ್ಕೆ 5 ವರ್ಷ ಬೇಕು. ಭಾರತ ವಾರ್ಷಿಕ 7.5 ಮಿಲಿಯನ್ ಟನ್ LNG ಕತಾರ್ನಿಂದ ಆಮದಾನ ಮಾಡಿಕೊಳ್ಳುತ್ತೆ. ಇದೇ LNG ಮೇಲೆ ನಿಂತಿರೋದು ರಸಗೊಬ್ಬರ, CNG, ಕರೆಂಟ್ ಉತ್ಪಾದನೆ. ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆ ಆಗೋದು ಫಿಕ್ಸ್. ಜನರಿಗೆ ಸಂಕಷ್ಟ ಖಾತ್ರಿ. ಗ್ಯಾಸ್ ಪೂರೈಕೆ ಯಥಾಸ್ಥಿತಿಗೆ ಬರಬೇಕು ಅಂದರೆ 5 ವರ್ಷ ಕಾಯಲೇಬೇಕು. ಗ್ಯಾಸ್ ಪೂರೈಕೆ ಯಥಾಸ್ಥಿತಿಗೆ ಬರಲು ಇನ್ನೂ 5 ವರ್ಷ ಕಾಯಬೇಕಂತೆ. ಕತಾರ್ನಿಂದ ಭಾರತಕ್ಕೆ ಬರುವ ಗ್ಯಾಸ್ ಸುಸ್ಥಿತಿಗೆ ಬರೋದಕ್ಕೆ 5 ವರ್ಷ ಬೇಕು. ಭಾರತ ವಾರ್ಷಿಕ 7.5 ಮಿಲಿಯನ್ ಟನ್ LNG ಕತಾರ್ನಿಂದ ಆಮದಾನ ಮಾಡಿಕೊಳ್ಳುತ್ತೆ. ಇದೇ LNG ಮೇಲೆ ನಿಂತಿರೋದು ರಸಗೊಬ್ಬರ, CNG, ಕರೆಂಟ್ ಉತ್ಪಾದನೆ. ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆ ಆಗೋದು ಫಿಕ್ಸ್. ಜನರಿಗೆ ಸಂಕಷ್ಟ ಖಾತ್ರಿ. ಗ್ಯಾಸ್ ಪೂರೈಕೆ ಯಥಾಸ್ಥಿತಿಗೆ ಬರಬೇಕು ಅಂದರೆ 5 ವರ್ಷ ಕಾಯಲೇಬೇಕು. ಗ್ಯಾಸ್ ಪೂರೈಕೆ ಯಥಾಸ್ಥಿತಿಗೆ ಬರಲು ಇನ್ನೂ 5 ವರ್ಷ ಕಾಯಬೇಕಂತೆ. ಕತಾರ್ನಿಂದ ಭಾರತಕ್ಕೆ ಬರುವ ಗ್ಯಾಸ್ ಸುಸ್ಥಿತಿಗೆ ಬರೋದಕ್ಕೆ 5 ವರ್ಷ ಬೇಕು. ಭಾರತ ವಾರ್ಷಿಕ 7.5 ಮಿಲಿಯನ್ ಟನ್ LNG ಕತಾರ್ನಿಂದ ಆಮದಾನ ಮಾಡಿಕೊಳ್ಳುತ್ತೆ. ಇದೇ LNG ಮೇಲೆ ನಿಂತಿರೋದು ರಸಗೊಬ್ಬರ, CNG, ಕರೆಂಟ್ ಉತ್ಪಾದನೆ. ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆ ಆಗೋದು ಫಿಕ್ಸ್. ಜನರಿಗೆ ಸಂಕಷ್ಟ ಖಾತ್ರಿ. ಗ್ಯಾಸ್ ಪೂರೈಕೆ ಯಥಾಸ್ಥಿತಿಗೆ ಬರಬೇಕು ಅಂದರೆ 5 ವರ್ಷ ಕಾಯಲೇಬೇಕು. ಗ್ಯಾಸ್ ಪೂರೈಕೆ ಯಥಾಸ್ಥಿತಿಗೆ ಬರಲು ಇನ್ನೂ 5 ವರ್ಷ ಕಾಯಬೇಕಂತೆ. ಕತಾರ್ನಿಂದ ಭಾರತಕ್ಕೆ ಬರುವ ಗ್ಯಾಸ್ ಸುಸ್ಥಿತಿಗೆ ಬರೋದಕ್ಕೆ 5 ವರ್ಷ ಬೇಕು. ಭಾರತ ವಾರ್ಷಿಕ 7.5 ಮಿಲಿಯನ್ ಟನ್ LNG ಕತಾರ್ನಿಂದ ಆಮದಾನ ಮಾಡಿಕೊಳ್ಳುತ್ತೆ. ಇದೇ LNG ಮೇಲೆ ನಿಂತಿರೋದು ರಸಗೊಬ್ಬರ, CNG, ಕರೆಂಟ್ ಉತ್ಪಾದನೆ. ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆ ಆಗೋದು ಫಿಕ್ಸ್. ಜನರಿಗೆ ಸಂಕಷ್ಟ ಖಾತ್ರಿ. ಗ್ಯಾಸ್ ಪೂರೈಕೆ ಯಥಾಸ್ಥಿತಿಗೆ ಬರಬೇಕು ಅಂದರೆ 5 ವರ್ಷ ಕಾಯಲೇಬೇಕು. ಗ್ಯಾಸ್ ಪೂರೈಕೆ ಯಥಾಸ್ಥಿತಿಗೆ ಬರಲು ಇನ್ನೂ 5 ವರ್ಷ ಕಾಯಬೇಕಂತೆ. ಕತಾರ್ನಿಂದ ಭಾರತಕ್ಕೆ ಬರುವ ಗ್ಯಾಸ್ ಸುಸ್ಥಿತಿಗೆ ಬರೋದಕ್ಕೆ 5 ವರ್ಷ ಬೇಕು. ಭಾರತ ವಾರ್ಷಿಕ 7.5 ಮಿಲಿಯನ್ ಟನ್ LNG ಕತಾರ್ನಿಂದ ಆಮದಾನ ಮಾಡಿಕೊಳ್ಳುತ್ತೆ. ಇದೇ LNG ಮೇಲೆ ನಿಂತಿರೋದು ರಸಗೊಬ್ಬರ, CNG, ಕರೆಂಟ್ ಉತ್ಪಾದನೆ. ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆ ಆಗೋದು ಫಿಕ್ಸ್. ಜನರಿಗೆ ಸಂಕಷ್ಟ ಖಾತ್ರಿ. ಗ್ಯಾಸ್ ಪೂರೈಕೆ ಯಥಾಸ್ಥಿತಿಗೆ ಬರಬೇಕು ಅಂದರೆ 5 ವರ್ಷ ಕಾಯಲೇಬೇಕು.
ಗ್ಯಾಸ್ ಪೂರೈಕೆ ಯಥಾಸ್ಥಿತಿಗೆ ಬರಲು ಇನ್ನೂ 5 ವರ್ಷ ಕಾಯಬೇಕಂತೆ. ಕತಾರ್ನಿಂದ ಭಾರತಕ್ಕೆ ಬರುವ ಗ್ಯಾಸ್ ಸುಸ್ಥಿತಿಗೆ ಬರೋದಕ್ಕೆ 5 ವರ್ಷ ಬೇಕು. ಭಾರತ ವರ್ಷಕ್ಕೆ 7.5 ಮಿಲಿಯನ್ ಟನ್ LNG ಕತಾರ್ನಿಂದ ಆಮದು ಮಾಡಿಕೊಳ್ಳುತ್ತೆ. ಇದೇ LNG ಮೇಲೆ ನಿಂತಿರೋದು ರಸಗೊಬ್ಬರ, CNG, ಕರೆಂಟ್ ಉತ್ಪಾದನೆ. ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆ ಆಗೋದು ಫಿಕ್ಸ್. ಜನರಿಗೆ ಸಂಕಷ್ಟ ಖಾತ್ರಿ. ಗ್ಯಾಸ್ ಪೂರೈಕೆ ಯಥಾಸ್ಥಿತಿಗೆ ಬರಬೇಕು ಅಂದರೆ 5 ವರ್ಷ ಕಾಯಲೇಬೇಕು. ಗ್ಯಾಸ್ ಪೂರೈಕೆ ಯಥಾಸ್ಥಿತಿಗೆ ಬರಲು ಇನ್ನೂ 5 ವರ್ಷ ಕಾಯಬೇಕಂತೆ. ಕತಾರ್ನಿಂದ ಭಾರತಕ್ಕೆ ಬರುವ ಗ್ಯಾಸ್ ಸುಸ್ಥಿತಿಗೆ ಬರೋದಕ್ಕೆ 5 ವರ್ಷ ಬೇಕು. ಭಾರತ ವರ್ಷಕ್ಕೆ 7.5 ಮಿಲಿಯನ್ ಟನ್ LNG ಕತಾರ್ನಿಂದ ಆಮದು ಮಾಡಿಕೊಳ್ಳುತ್ತೆ. ಇದೇ LNG ಮೇಲೆ ನಿಂತಿರೋದು ರಸಗೊಬ್ಬರ, CNG, ಕರೆಂಟ್ ಉತ್ಪಾದನೆ. ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆ ಆಗೋದು ಫಿಕ್ಸ್. ಜನರಿಗೆ ಸಂಕಷ್ಟ ಖಾತ್ರಿ. ಗ್ಯಾಸ್ ಪೂರೈಕೆ ಯಥಾಸ್ಥಿತಿಗೆ ಬರಬೇಕು ಅಂದರೆ 5 ವರ್ಷ ಕಾಯಲೇಬೇಕು. ಗ್ಯಾಸ್ ಪೂರೈಕೆ ಯಥಾಸ್ಥಿತಿಗೆ ಬರಲು ಇನ್ನೂ 5 ವರ್ಷ ಕಾಯಬೇಕಂತೆ. ಕತಾರ್ನಿಂದ ಭಾರತಕ್ಕೆ ಬರುವ ಗ್ಯಾಸ್ ಸುಸ್ಥಿತಿಗೆ ಬರೋದಕ್ಕೆ 5 ವರ್ಷ ಬೇಕು. ಭಾರತ ವರ್ಷಕ್ಕೆ 7.5 ಮಿಲಿಯನ್ ಟನ್ LNG ಕತಾರ್ನಿಂದ ಆಮದು ಮಾಡಿಕೊಳ್ಳುತ್ತೆ. ಇದೇ LNG ಮೇಲೆ ನಿಂತಿರೋದು ರಸಗೊಬ್ಬರ, CNG, ಕರೆಂಟ್ ಉತ್ಪಾದನೆ. ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆ ಆಗೋದು ಫಿಕ್ಸ್. ಜನರಿಗೆ ಸಂಕಷ್ಟ ಖಾತ್ರಿ. ಗ್ಯಾಸ್ ಪೂರೈಕೆ ಯಥಾಸ್ಥಿತಿಗೆ ಬರಬೇಕು ಅಂದರೆ 5 ವರ್ಷ ಕಾಯಲೇಬೇಕು. ಗ್ಯಾಸ್ ಪೂರೈಕೆ ಯಥಾಸ್ಥಿತಿಗೆ ಬರಲು ಇನ್ನೂ 5 ವರ್ಷ ಕಾಯಬೇಕಂತೆ. ಕತಾರ್ನಿಂದ ಭಾರತಕ್ಕೆ ಬರುವ ಗ್ಯಾಸ್ ಸುಸ್ಥಿತಿಗೆ ಬರೋದಕ್ಕೆ 5 ವರ್ಷ ಬೇಕು. ಭಾರತ ವರ್ಷಕ್ಕೆ 7.5 ಮಿಲಿಯನ್ ಟನ್ LNG ಕತಾರ್ನಿಂದ ಆಮದು ಮಾಡಿಕೊಳ್ಳುತ್ತೆ. ಇದೇ LNG ಮೇಲೆ ನಿಂತಿರೋದು ರಸಗೊಬ್ಬರ, CNG, ಕರೆಂಟ್ ಉತ್ಪಾದನೆ. ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆ ಆಗೋದು ಫಿಕ್ಸ್. ಜನರಿಗೆ ಸಂಕಷ್ಟ ಖಾತ್ರಿ. ಗ್ಯಾಸ್ ಪೂರೈಕೆ ಯಥಾಸ್ಥಿತಿಗೆ ಬರಬೇಕು ಅಂದರೆ 5 ವರ್ಷ ಕಾಯಲೇಬೇಕು. ಗ್ಯಾಸ್ ಪೂರೈಕೆ ಯಥಾಸ್ಥಿತಿಗೆ ಬರಲು ಇನ್ನೂ 5 ವರ್ಷ ಕಾಯಬೇಕಂತೆ. ಕತಾರ್ನಿಂದ ಭಾರತಕ್ಕೆ ಬರುವ ಗ್ಯಾಸ್ ಸುಸ್ಥಿತಿಗೆ ಬರೋದಕ್ಕೆ 5 ವರ್ಷ ಬೇಕು. ಭಾರತ ವರ್ಷಕ್ಕೆ 7.5 ಮಿಲಿಯನ್ ಟನ್ LNG ಕತಾರ್ನಿಂದ ಆಮದು ಮಾಡಿಕೊಳ್ಳುತ್ತೆ. ಇದೇ LNG ಮೇಲೆ ನಿಂತಿರೋದು ರಸಗೊಬ್ಬರ, CNG, ಕರೆಂಟ್ ಉತ್ಪಾದನೆ. ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆ ಆಗೋದು ಫಿಕ್ಸ್. ಜನರಿಗೆ ಸಂಕಷ್ಟ ಖಾತ್ರಿ. ಗ್ಯಾಸ್ ಪೂರೈಕೆ ಯಥಾಸ್ಥಿತಿಗೆ ಬರಬೇಕು ಅಂದರೆ 5 ವರ್ಷ ಕಾಯಲೇಬೇಕು. ಗ್ಯಾಸ್ ಪೂರೈಕೆ ಯಥಾಸ್ಥಿತಿಗೆ ಬರಲು ಇನ್ನೂ 5 ವರ್ಷ ಕಾಯಬೇಕಂತೆ. ಕತಾರ್ನಿಂದ ಭಾರತಕ್ಕೆ ಬರುವ ಗ್ಯಾಸ್ ಸುಸ್ಥಿತಿಗೆ ಬರೋದಕ್ಕೆ 5 ವರ್ಷ ಬೇಕು. ಭಾರತ ವರ್ಷಕ್ಕೆ 7.5 ಮಿಲಿಯನ್ ಟನ್ LNG ಕತಾರ್ನಿಂದ ಆಮದು ಮಾಡಿಕೊಳ್ಳುತ್ತೆ. ಇದೇ LNG ಮೇಲೆ ನಿಂತಿರೋದು ರಸಗೊಬ್ಬರ, CNG, ಕರೆಂಟ್ ಉತ್ಪಾದನೆ. ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆ ಆಗೋದು ಫಿಕ್ಸ್. ಜನರಿಗೆ ಸಂಕಷ್ಟ ಖಾತ್ರಿ. ಗ್ಯಾಸ್ ಪೂರೈಕೆ ಯಥಾಸ್ಥಿತಿಗೆ ಬರಬೇಕು ಅಂದರೆ 5 ವರ್ಷ ಕಾಯಲೇಬೇಕು.